ಇನ್ನೊಂದ್ಸತಿ ತೋರಿಸು ನನ್ನ ಕರೆಕ್ಟಾಗಿ ಅಲ್ಲಾಡಿಸ್ಬಿಡ. ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ನಂದಿನಿ ಪ್ರದೀಪ್ ವ್ಲಾಗ್ಸ್. ಇವತ್ತಿನ ವ್ಲಾಗಲ್ಲಿ ನಾನು ನಿನ್ನೆ ದಾವಣಗೆರೆಯಿಂದ ಬಿಟ್ಟಿದ್ದೆ, ಬಟ್ ಇವತ್ತು 2:45 ಹಂಗೇನೋ ರೀಚ್ ಆದರೆ ಮೆಜೆಸ್ಟಿಕ್ಕಿಂದ ಬಂದುಬಿಟ್ಟು ನಾನು ಕ್ಯಾಬ್ ಮಾಡಿಕೊಂಡು ಶಾಲಿನಿ ಮನೆಗೆ ಬಂದ್ರಿ. ನಾನು ಬರೋಷ್ಟೊತ್ತಿಗೆ ಚಿನ್ನಿ ಚೋಟು ಅವರೆಲ್ಲ ಮಲ್ಕೊಬಿಟ್ಟಿದ್ರು. ಸೊ ಅವನ್ನೆಲ್ಲ ಎಬ್ಬರಿಸಿ ಮಾತಾಡಿಸಿ ಪಾಪ ನಮ್ಮ ಅಕ್ಕ ನಮಗೋಸ್ಕರ ಎಚ್ಚರ ಇದ್ಲು. ಅವಳು ಆವಾಗವಾಗ ಕಾಲ್ ಮಾಡಿ ಎಲ್ಲಿದ್ದಾರೆ ಏನು ಅಂತ ಅಂದ್ಬಿಟ್ಟು ಅಪ್ಡೇಟ್ ತೊಗೋತಿದ್ಲು. ಎಲ್ಲ ಟೈಮ್ ಇವಾಗ ತೋರಿಸ್ತೀನಿ. 45 ಆಗಿಬಿಟ್ಟಿತ್ತು. ಆ್ಯಕ್ಚುಲಿ ಮಲ್ಕೋಬೇಕು ಅಂತ ಅಂದ್ಕೊಂಡ್ರೆ, ಆದರೆ ನಾಳೆ ಫಂಕ್ಷನ್ ಇರೋದಕ್ಕೆ ನನಗೂ ನಮ್ಮ ಅಕ್ಕಂಗೆ ಇಬ್ರಿಗೂ ನಿದ್ದೆ ಬಂದಿಲ್ಲ. ನಾವು ಮಾತಾಡಿಕೊಂಡು ಫೈನಲಿ 4 ಗಂಟೆಗೆ ಮಲ್ಕೊಂಡ್ರೆ, 4 ಗಂಟೆಗೆಲ್ಲ ಮಲ್ಕೊಂಡ್ರೆ ಮತ್ತೆ ಬೆಳಿಗ್ಗೆ 6:30 ಎದ್ದು ರೆಡಿಯಾಗಿ ಎಲ್ಲರೂ ಮತ್ತೆ ಹೊರಡಬೇಕಾಯ್ತು. ಕೋಪ ಮಾಡ್ಕೊತವನೆ ಚಿಕ್ಕು. ಭೀಮನು ಹಾಗೆ ಭರತ್ ಇಬ್ರು ಕೂಡ ಬಂದಿದ್ರು, ನನ್ನ ಕಸಿನ್ಸು ಕಾರ್ ತೊಗೊಂಡು ಹೋಗೋಕ್ಕೆ ಅಂತ ಅಂದ್ಬಿಟ್ಟು. ಅವರಿಬ್ರು ಬೈಕಲ್ಲಿ ಬಂದಿದ್ರು. ಸೊ ಅವ್ರ ಮನೆ ನಿಯರ್ ಆಗುತ್ತೆ ಶಾಲಿನಿ ಅವ್ರ ಮನೆಗೆ, ಹಾಗಾಗಿ ಅವರೇ ಬಂದು ಕಾರ್ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ರು. ಸೊ ನಾವೆಲ್ಲ ಕಾರಲ್ಲಿ ಹೋಗ್ತಾ ಇದ್ದೀವಿ, ಭೀಮಾ ಮತ್ತು ಶಾಲಿನಿ ಇಬ್ಬರು ಬೈಕಲ್ಲಿ ಹೋಗ್ತಿದ್ದಾರೆ, ಸ್ಕೂಟಿ ತೊಗೊಬಂದಿದ್ದಾರೆ, ಆ ಸ್ಕೂಟಿಲಿ ಹೋಗ್ತಿದ್ದಾರೆ. ಸೊ ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ಪ್ರೋಗ್ರಾಮ್ ಹಾಗೆ ನಾವು ಕಾರಲ್ಲೂ ಕೂಡ ಮಾತಾಡ್ಕೊಂಡು ಹೋಗ್ತಿದ್ರಿ, ಪ್ರೋಗ್ರಾಮ್ ಯಾವ ಥರ ನಡೆಸ್ಕೋಬೇಕು ಅಂತ ಅಂದ್ಬಿಟ್ಟು ನಾನು ಚಿಕ್ಕವರೆಲ್ಲ. ಸೊ ಚೆನ್ನಾಗಿತ್ತು ಒಂಥರ. ಈ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಜರ್ನಿ ನಮ್ಮದು ಎಲ್ಲೂ ಬೇಜಾರಾಗಿಲ್ಲ, ಅಷ್ಟು ಚೆನ್ನಾಗಿತ್ತು. ಎಷ್ಟು ಚಿಕ್ಕ ಹುಡುಗ ಕೈಲಿ ಗಾಡಿ ಕೊಟ್ರೆ ಏನ್ ಅನ್ಕೋತಾರೆ ಜನ. ಅದ್ ನನಗ್ ಗೊತ್ತು, ಜನಕ್ಕೆ ಗೊತ್ತಾ? ನಮಗ್ ಗೊತ್ತು, ಜನಕ್ಕೆ ಗೊತ್ತಾ? ಶಾಲಿನಿ ಭೀಮಾನು ನಾವು ಕೂಡ ಕಾರಲ್ಲಿ ಹೋಗ್ತಿದ್ರು, ಅವರಿಬ್ರು ಸ್ಕೂಟಿನಲ್ಲಿ ಬರ್ತಾ ಇದ್ರು. ಸೊ ಇವಾಗ ಶಾಲಿನಿ ಮನೆಯಿಂದ ಹೊರಟು ನಾವು ಹೋಗಿದ್ದು ನಮ್ಮ ಅತ್ತೆ ಮನೆಗೆ. ಅಲ್ಲಿಂದ ಅಜ್ಜು ಮತ್ತು ಭಾವನ ಮತ್ತು ಮಮ್ಮಿ ಅವ್ರನ್ನೆಲ್ಲ ಕರ್ಕೊಂಡು ಬಸ್ಸಲ್ಲಿ ನಾವು ಮಳವಳ್ಳಿಗೆ ಹೋಗ್ಬೇಕಾಗುತ್ತೆ. ಮಳವಳ್ಳಿ ನಿಯರ್ ಅಷ್ಟೇ, ಮಳವಳ್ಳಿ ಬಸ್ ಹತ್ತಬೇಕಾಗುತ್ತೆ. ಕಾರ್ ಒಂದು 4-5 ಅಷ್ಟೇನೋ ಇದ್ದಿದ್ದು. ಒಂದರಲ್ಲಿ ಇವಾಗ ನಾವೇ ಅಡುಗೆ ಮಾಡೋದ್ರಿಂದ ಸ್ವಲ್ಪ ರೇಷನ್ ಎಲ್ಲ ತೊಗೊಂಡು ಒಂದು ಕಾರಲ್ಲಿ ಹೋಗ್ಬಿಟ್ಟಿದ್ರು, ಇನ್ನು 4 ಕಾರ್ ಇತ್ತು. ಬರೋರು ಇನ್ನೂ ತುಂಬ ಜನ ಇದ್ದರು, ಅದಕ್ಕೋಸ್ಕರ ನಾವು ಚಿಕ್ಕವರೆಲ್ಲ ಇದು ಬಸ್ಸಲ್ಲಿ ಹೋಗೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಮಮ್ಮಿ ಅಡುಗೆ ಚೆನ್ನಾಗಿ ಮಾಡ್ತಾರೆ, ಅದಕ್ಕೋಸ್ಕರ ಅಲ್ಲಿ ಕಾರಲ್ಲಿ ಜಾಗ ಇರಲಿಲ್ಲ, ಅದಕ್ಕೆ ನಮ್ಮ ಮಮ್ಮಿನೂ ನಮ್ಮ ಜೊತೆನೇ ಕರ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲರೂ ಕೂಡ ಬೇಗ ಬೇಗ ರೆಡಿ ಆದರು. ನಾಷ್ಟ ಒಂದು ಮಾಡ್ಕೊಂಡು ಹೋಗಬೇಕು, ಅಷ್ಟೊತ್ತಿಗೆ ನಾಷ್ಟ ಪ್ರಿಪೇರ್ ಮಾಡ್ತಿದ್ರು ನಮ್ಮ ಅತ್ತೆ. ಅದಕ್ಕೆ ಬೇಗ ಬೇಗ ಕ್ವಿಕ್ಕಾಗಿ ನಾನು ಭಾವನ ಶಾಲಿನಿ ಎಲ್ಲ ನೈಲ್ ಪಾಲಿಶ್ ಎಲ್ಲ ಹಾಕೋತಾ ಇದ್ರು, ಒಬ್ಬರಿಂದ ಒಬ್ಬರು ಬೇಗ ಬೇಗ ಹಾಕ್ಬಿಟ್ಟು. ಮತ್ತು ಟೈಮ್ ಬೇರೆ ಇರಲಿಲ್ಲ, ಓಡೋಣ ಅಂತ ಬೇರೆ ಅರ್ಜೆಂಟ್ ಮಾಡ್ತಾಯಿದ್ರು. ಅದಕ್ಕೆ ಫಸ್ಟು ನೈಲ್ ಪಾಲಿಶ್ ಎಲ್ಲ ಹಾಕ್ಕೊಂಡು ಆಮೇಲೆ ನಾಷ್ಟ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ನೈಲ್ ಪಾಲಿಶ್ ಎಲ್ಲ ಹಾಕ್ಕೊಂಡು ಆಮೇಲೆ ನಾಷ್ಟ ಎಲ್ಲ ಮಾಡಿ ನಾವು ಕೂಡ ಹೊರಟ್ರಿ. ಸೊ ಸಂಜು ಅಣ್ಣ ಅವ್ರು ಬಂದ್ಬಿಟ್ಟು ಬಸ್ ಸ್ಟ್ಯಾಂಡ್ ಗಂಟ ಕಾರಲ್ಲೇ ಬಿಟ್ಟರು. ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಿದ್ದಂಗೆ ನಾವು ಅಂದ್ಕೊಂಡ್ವಿ 2 ಬಸ್ ಚೇಂಜ್ ಮಾಡಬೇಕು ಅಂತ. ಬಟ್ ನಮಗೆ ಡೈರೆಕ್ಟ್ ಬಸ್ ಅಲ್ಲೇ ಸಿಕ್ಬಿಡ್ತು, ನಮಗೆ ಎಲ್ಲೂ ಚೇಂಜ್ ಮಾಡೋ ಅವಶ್ಯಕತೆನೇ ಇರಲಿಲ್ಲ. ನಾವು ಹೋಗಿದ್ದು ವೀಕೆಂಡಲ್ಲಂತೂ ಫುಲ್ಲು ರಶ್ ಆಗಿಬಿಟ್ಟಿರುತ್ತೆ ಮಳವಳ್ಳಿ, ಹಾಗೆ ಬಸ್ಸೆಲ್ಲ ಫುಲ್ ರಶ್ ಆಗಿರುತ್ತೆ. ಬಟ್ ನಮಗೆ ಫುಲ್ಲು ಖಾಲಿ ಇತ್ತು, ಫುಲ್ ಖುಷಿ ಆಗಿಬಿಡ್ತು. ಬಟ್ ಆ ಬಸ್ಸಲ್ಲಿ ರಶ್ ಇರುತ್ತಲ್ವ, ಸೊ ನಮಗೆ ಭಯ ಆಗಿಬಿಡ್ತಿತ್ತು, ಅಯ್ಯೋ ಫುಲ್ ರಶ್ ಇರುತ್ತೆ ಹೆಂಗತ್ತದೋ ಏನೋ ಅಂತ ಅಂದ್ಬಿಟ್ಟು. ಲಕ್ಕಿಲಿ ಫುಲ್ಲು ಖಾಲಿ ಇತ್ತು. ಸೊ ನಾವಿಲ್ಲಿಂದ ಅದು ಕನಕಪುರದ ರೂಟಲ್ಲೇ ಹೋಗೋದು. ಕನಕಪುರದಲ್ಲಿ ನಮ್ಮ ಶಾಂಭವಿ, ನಮ್ಮ ದೊಡ್ಡಕ್ಕ, ಆಮೇಲೆ ಅಮ್ಮಣಿ ಅಕ್ಕ ಇಬ್ಬರು ನಿಂತಿದ್ರು. ಸೊ ಅವ್ರನ್ನೂ ಪಿಕ್ ಮಾಡ್ಕೊಂಡು ಹೋಗಕ್ಕೆ ಬರುತ್ತೆ ಅಂತ ಅಂದ್ಕೊಂಡ್ವಿ.
ಹೊರಡೋ ಟೈಮಲ್ಲಿ ಎಲ್ಲ ಒಬ್ಬೊಬ್ಬರೇ ಬರ್ತಾಯಿದ್ರು. ಎಲ್ಲನೂ ಮಾತಾಡಿಸ್ಕೊಂಡು ಹೊರಟ್ರಿ. ಸೊ ಎಲ್ಲರೂ ಫಾರ್ಮ್ ಹೌಸಲ್ಲಿ ಸಿಗೋಣ ಅಂತ ಅಂದ್ಕೊಂಡು ನಾವು ಮುಂಚೆ ಹೋಗಿದ್ರೆ ಫಾರ್ಮ್ ಹೌಸ್ಗೆ ಅತ್ತೆ ಅವರು ಹಾಗೆ ಎಲ್ಲರೂ ಕೂಡ ಪಾಪು ಇರೋರೆಲ್ಲ ಕೂಡ ಕಾರಲ್ಲಿ ಬರ್ತಿದ್ರು. ಒಬ್ಬೊಬ್ಬರು ಕೆಲ್ಸಕ್ಕೆ ಕೊಟ್ಟೋಗಿದ್ರು. ಮಧ್ಯಾಹ್ನ ಆಫ್ಟರ್ನೂನ್ ಅವರು ಕೂಡ ಅಲ್ಲಿಂದ ಬಿಡ್ತಿದ್ರು. ಎಲ್ಲ ಟೈಮಿಂಗ್ ಸೆಟ್ ಮಾಡಿಕೊಂಡು ಅವ್ರು ಬರ್ತಿದ್ದಾರೆ. ಮುಂಚೆ ನಾವು ಹೋಗಿದ್ರೆ ಅದೊಂದು ಸ್ವಲ್ಪ ಏನಾದರೂ ಪ್ರೋಗ್ರಾಮ್ ಎಲ್ಲ ನಡೆಸ್ತಿರ್ತೀವಲ್ಲ, ಪ್ರಿಪ್ರೇಷನ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಹೌದು, ಹಾಗೆ ಅಡುಗೆ ಎಲ್ಲ ನಾವೇ ವಹಿಸ್ಕೊಂಡಿರೋದ್ರಿಂದ ಸ್ವಲ್ಪ ಹೆಲ್ಪ್ ಎಲ್ಲ ಮಾಡಬೇಕಿತ್ತು. ಅಡುಗೆ ಭೀಮ್ರಾಜ್ ಹಾಗೆ ನಮ್ಮ ಮಮ್ಮಿ ವಿಶಾಲಾಕ್ಷಿ ಅವರು ಅಡುಗೆ ಮಾಡ್ತಾಯಿದ್ದಾರೆ. ಆ ಅಡುಗೆ ಪೂರ್ತಿ ಎಲ್ಲ ಅವರೇ ವಹಿಸ್ಕೊಬಿಟ್ಟಿದ್ದಾರೆ. ಅಂದರೆ ಹೆಲ್ಪ್ ಏನಾದರೂ ಈರುಳ್ಳಿ ಕಟ್ ಮಾಡೋದೇನಾದ್ರು ರುಬ್ಗಿಬ್ಬದೇನಾದರೂ ಇತ್ತಂದರೆ ಆ ಹೆಲ್ಪ್ ನಾವು ಮಾಡೋಣ ಅಂದ್ಕೊಂಡು ನಾವು ಹೋಗ್ತಿದ್ದೀವಿ. ನೋಡ್ಬೇಕು ಅಲ್ಲಿ ಹೋದ್ಮೇಲೆ ಇನ್ನೂ ಯಾವ್ಯಾವ ಥರ ಆಗುತ್ತೆ ಅಂತ ಗೊತ್ತಿಲ್ಲ. ಇನ್ನೇನು ನಿಯರೆಸ್ಟ್ ನಮ್ಮ ಕನಕಪುರ ಬರುತ್ತೆ, ಅಲ್ಲಿ ಶಾಂಭವಿನೂ ಮತ್ತು ಅಮ್ಮಣಿ ಅಕ್ಕನೂ ಇರ್ತಾರೆ. ಸೊ ಅವ್ರನ್ನೂ ಪಿಕ್ ಮಾಡಿಕೊಂಡು ಜರ್ನಿನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಇಲ್ಲಿಂದ ನಾವು ಎಲ್ಲ ಕಸಿನ್ಸ್ ಆಲ್ಮೋಸ್ಟ್ ಅರ್ಧ ಕಸಿನ್ಸ್ ಸಿಕ್ಕಿದ್ದಾರೆ, ಇನ್ನರ್ಧ ಜನ ಸಿಕ್ಕಿಲ್ಲ, ಅಲ್ಲೋಗಿ ಸಿಗ್ತಾರೆ. ನಾವು ಮಳವಳ್ಳಿ ಗಂಟ ಏನು ಹೋಗಿಲ್ಲ, ಅದು ಹಲಗೂರು ಹತ್ರನೇ ಇಳ್ಕೊಂಡ್ರಿ. ಹಲಗೂರು ಇಂಜಿನ್ ಸ್ಟಾಪೇ ಅನಿಸುತ್ತೆ ನಾವು ಇಳ್ಕೊಂಡಿದ್ದು. ಅಲ್ಲೆಲ್ಲ ಸ್ವಲ್ಪ ತರಕಾರಿಗಳೆಲ್ಲ ತೊಗೋಬೇಕಿತ್ತು. ಮಮ್ಮಿ ಮತ್ತು ಅಜ್ಜು ಇಬ್ಬರು ಕೂಡ ತರಕಾರಿಗಳನ್ನೆಲ್ಲ ತೊಗೋತಾಯಿದ್ರು. ನಾವು ಸುಮ್ಮನೆ ಮಾತಾಡ್ಕೊಂಡು ನಿಂತಿದ್ರಿ ಎಲ್ಲರೂ ಒಂದು ಕಡೆ. ಸಿಕ್ಕಿರೋದೇ ಅಪರೂಪ. ನಾವು ಪ್ರೋಗ್ರಾಮ್ ಬಗ್ಗೆನೇ ಸ್ವಲ್ಪ ಜಾಸ್ತಿ ಮಾತಾಡಿದ್ದು. ನೀವು ರೆಸಾರ್ಟ್ ಬುಕ್ ಮಾಡಿದ್ರೆ ರೂಮ್ ಬುಕ್ ಮಾಡಿದ್ರೆ ಏನು ಸಮಥಿಂಗ್ ಏನು ಇಲ್ಲ ಹತ್ತೀವ ಇವಾಗ ಹೋಗೋದಾ? ಕುಡಿಯಲ್ಲ ಅಂತ ಅಂದ್ಬಿಟ್ಟು ಅವಾಗಲೇ ಕೊಟ್ಬಿಟ್ರು. ಎಲ್ಲರಿಗೂ ಮುಗೀತಲ್ಲ, ಸೌಮ್ಯಕ್ಕ ಬಾಯ್. ಅದ್ರಲ್ಲಿ ಹೋಗ್ತಿಲ್ಲ ನಾವು, ಸುಮ್ಮನೆ ತೆಗಿತಿದ್ದ. ನಮ್ಮಮ್ಮಿ ಅಲ್ಲೋರೆ ಆಲಿಗಡ್ಡೆ ತಗೊಳಕ್ಕೆ. ನಮ್ಮ ಅಜ್ಜಿ ಅಲ್ಲೋದಾ? ನಮ್ಮ ಬಸ್ ಸ್ಟ್ಯಾಂಡಲ್ಲಿ ಹೇಳ್ಕೊಬಿಡ್ಬೇಕಿತ್ತಲ್ಲ, ಇವ್ರು ಬರೋರು. ಭಾವನು ಗೊತ್ತ ಅಡ್ರೆಸ್. ಕೇಳೋಬ್ಳೆ ಒಂದೇ ಬಸ್ಸು ಗೊಜ್ಜು ಅಲ್ಲೋನೆ. ಬೈದಿದ್ದಕ್ಕೆ ನಮ್ಮ ಅಜ್ಜಿ ಕೊಟ್ಟು ಸರ ಬಿಚ್ಚಾಕ್ಬಿಟ್ಟವಳೆ. ಅಮ್ಮ ನೀನೇ ನೋಡಮ್ಮ, ಇವಳು ಬೈದ್ಲು ಕಣಮ್ಮ, ಇದನ್ನ ಹಾಕೊಂಡ್ರದಕ್ಕೆ. ನಿಮ್ಮ 3 ಜನದ ಮೊಮ್ಮಗ್ಳು ಥರ ಇವಳಲ್ಲ ಅಲ್ವೇನಮ್ಮ? ನೋಡಮ್ಮ ತೆಗ್ದು ಕೈಗೆ ಇಟ್ಕೊಬಿಟ್ಟವಳೆ. ನಮ್ಮ ಅಜ್ಜಿ ಈ ಸತಿ ಫುಲ್ಲು ಟ್ರಿಪ್ ಹೋಗಿದ್ರು, ಫ್ಲೈಟಲ್ಲೆಲ್ಲ ಹೋಗಿದ್ರು ಅವರು. ಅದಕ್ಕೋಸ್ಕರ ಅಲ್ಲಿ ಹೋಗಿರೋ ಖುಷಿಗೆ ನಮ್ಮ 4 ಜನಕ್ಕೆ, ಅಂದರೆ ನನಗೆ, ಶಾಂಭವಿಗೆ, ಶಾಲಿನಿಗೆ, ಭಾವನಿಗೆ 4 ಜನಕ್ಕೂ ಒಂದು ಹಾರ ತಂದುಕೊಟ್ಟಿದ್ರು. ಆ ಹಾರ ಹಾಕೋ ಒಂದು ಶಾಂಭವಿ ಅದನ್ನು ಭಾವನ ಬೈದು ತೆಗೆಸ್ಬಿಟ್ಲು. ಅದಕ್ಕೇ ನಮ್ಮ ಅಜ್ಜಿಗೆ ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಅವರಿಗೆ. ನೋಡ್ತಾರೆ, ನಾನು ಹಾಕೋ ಪ್ರತಿಯೊಂದು ವ್ಲಾಗು ಕೂಡ ಅವ್ರು ನೋಡ್ತಾರೆ. ಹಾಗೆ ಇನ್ನೊಂದು ವಿಷಯ ಹೇಳಲೇಬೇಕು, ಈ ಫಾರ್ಮ್ ಹೌಸ್ ನೋಡಿರೋದು ಹಾಗೆ ಫಂಕ್ಷನ್ ಮೇಂಟೈನ್ ಮಾಡ್ತಿರೋದು
ನಮ್ಮ ಅಜ್ಜು ಅವನೇ ಎಲ್ಲ ಈ ಮೇಂಟೈನ್ ಎಲ್ಲ ಮಾಡ್ತಾ ಇರೋದು. ಹಂಗಾಗಿ ಅವನ ವಿಷಯ ಹೇಳಲೇಬೇಕು. ಒಂದು ರೀತಿಲಿ ಫಂಕ್ಷನ್ ಚೆನ್ನಾಗಿ ನಡೆಯೋದಕ್ಕೆ ಕಾರಣ ಇದರಲ್ಲಿ ಅವನ ಪಾತ್ರನೂ ಇದೆ ಅಂತಲೇ ಹೇಳ್ಬೋದು. ಫಾರ್ಮ್ ಹೌಸ್ ಅಷ್ಟು ನಿಯರೆಸ್ಟ್ ಇದ್ದೀವಿ. ನಿಯರೆಸ್ಟಲ್ಲಿ ಈ ತರಕಾರಿ ಅಂಗಡಿ ಎಲ್ಲ ಬೇಕ್ರಿ ಎಲ್ಲ ಇದೆ. ನಾವು ಇಲ್ಲೇ ಕೇಕ್ ಎಲ್ಲ ಆರ್ಡ್ರ್ ಕೊಟ್ಬಿಟ್ಟು ನಮ್ಗೆ ಏನೇನು ಬೇಕೋ ಎಲ್ಲ ಸ್ವಲ್ಪ ತೊಗೊಂಡು ನಾವು ಕೂಡ ಹೊರಡ್ರಿ. ಹೊಟ್ಟೆ ತುಂಬ ಹಸಿವಾಗ್ಬಿಟ್ಟಿತ್ತು, ಅದಕ್ಕೋಸ್ಕರ ಸ್ವಲ್ಪ ತಿಂಡಿ ಗಿಂಡಿ ಎಲ್ಲ ತೊಗೊಂಡು ತಿಂದ್ಕೊಂಡು ಕೂತಿರ್ಬೇಕಾದ್ರೆ ಅಷ್ಟೊತ್ತಿಗೆ ನಮ್ಮ ಚಿಕ್ಕನು ಬಂದ ಕಾರ್ ತೊಗೊಂಡು. ಸೊ ಹೊರಡೋಣ ಅಂತ ಅಂದ್ಬಿಟ್ಟು ಎಲ್ಲ ಪೂರ್ತಿ ಹೊರಡ್ತಾ ಇದ್ದೀವಿ. ಟೈಮ್ ಬೇರೆ ಇವಾಗಲೇ 3 ಗಂಟೆ ಏನೋ ಆಗಿಬಿಟ್ಟಿತ್ತು. ಅಲ್ಲಿ ಹೋಗಿ ಅಡುಗೆ ಏನು ಮಾಡಿದ್ರು ಏನೋ ಅದು ಗೊತ್ತಿಲ್ಲ. ನಾವು ಇನ್ನೂ ಕನಕಪುರದಲ್ಲಿ ಇರಬೇಕಾದಾಗ ಭೀಮ್ ಅವರು ಕೂಡ ಕನಕಪುರದಲ್ಲಿದ್ದರು. ಮುಂಚೆ ಹೊರಟೋರು ಅವ್ರು ನಮಗಿಂತ. ಅವ್ರು ಕನಕಪುರದಲ್ಲಿದ್ದರು. ಎಷ್ಟೊತ್ತಿಗೆ ಹೋಗಿ ಏನೇನು ಮಾಡ್ತಾರೋ ಅಂತ ಫುಲ್ಲು ಭಯ ಆಗಿಬಿಟ್ಟಿತ್ತು. ಬಟ್ ಫಂಕ್ಷನ್ ಬೇರೆ ಇವತ್ತು ಸಾಯಂಕಾಲನೇ ಸ್ಟಾರ್ಟ್ ಆಗ್ತಿದೆ, ಅದಕ್ಕೋಸ್ಕರ ಕೂತ್ಕೊಬಿಟ್ಟಿದ್ದೆ ನಾನು. ಬಂದಿದ್ದೀನಿ ಅವಾಗ ಅವ್ರ ಮನೆ ಇತ್ತು, ತೋಟ ಇತ್ತು. ಆಮೇಲೆ ಹೋಯ್ತಾ ಇರ್ತದೆ ಇದು ಕಲರ್ ಬಲ್ಪು ಇವತ್ತು ಯೂಸ್ ಏನ್ ತಗೋದ್ರು ಇವಳು ಡೀಟೇಲ್ ಆಗಿ ಹೇಳ್ತಾರೆ. ಭಾವನೆ ಕೇಳಿ ಹೇಳು ಭಾವನ, ಏನಕ್ಕೆ ಯೂಸ್ ಆಗುತ್ತೆ? ನೀವು ತಗೊಂಡಿದ್ರೆ ನೋಡಿ ನಾನು ಏನು ಸ್ವಂತ ಅಂತ ಲೋಕಕ್ಕೆಲ್ಲ ಕೂಗಿ ಹೇಳೋ ಆಸೆ. ಗಾನಕ್ಕೆ ಹೋಗಿಲ್ಲ ಬಾಮನಿಂಗೆ ಕಾರೇ ಜೈ ಅನ್ಬಿಡ್ತು. ಹೇಳು ಹಾಡು ಬರೋಳಂಗೆ ಹಾಡ್ತವಳೆ, ಹಾಡಕ್ಕೆ ಬರೋಳ. ಹಾಡು. ಇದು ಗೇಟ್ ಎಂಟ್ರೆನ್ಸು. ಫುಲ್ ಗಾರ್ಡನ್ ಕಾಣಿಸ್ತದೆ. ಅಂದರೆ ಒಳಗಡೆ ಹೋಗ್ತಿದ್ದಂಗೆ ಫುಲ್ ಆ ಕಡೆ ಈ ಕಡೆ ಗಾರ್ಡನ್ನು, ತೆಂಗಿನ ಮರ, ಹಾಗೆ ಈ ಕಡೆ ಬಾಳೆ ತೋಟ. ಹಂಗೇ ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ಫಾರ್ಮ್ ಹೌಸ್ ಸಿಗುತ್ತೆ. ಪ್ಲೇ ಮಾಡಿದ್ದೀನಿ. ನೋಡ್ರಿ ನಾವು ಈಗಷ್ಟೇ ಸುವರ್ಣ ಭೂಮಿ ಫಾರ್ಮ್ ಹೌಸ್ಗೆ ಎಂಟ್ರಿ ಕೊಟ್ಟಿದ್ದೀವಿ. ಇಲ್ಲಿ ಎಂಟ್ರಿ ಕೊಟ್ಟು ಒಳಗಡೆ ಹೋಗ್ತಿದ್ದಂಗೆ ಇಲ್ಲಿ ಒಂದು ಚೆನ್ನಾಗಿರೋ ಒಂದು ಜೂಕಾಲೆನ ಇಟ್ಟಿದ್ದಾರೆ. ಮಾತಾಡ್ಕೊಂಡು ಕುತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಬೋದು. ಅಂದರೆ ಇಲ್ಲಿ ಪ್ರಕೃತಿಗಳನ್ನ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಸಿಂಗಲಾಗಿ ಒಂದು 5 ನಿಮಿಷ ಇಲ್ಲಿ ಕುತ್ಕೊಬಿಟ್ರೆ ಮೈಂಡ್ ಫುಲ್ ರಿಲ್ಯಾಕ್ಸ್ ಆಗುತ್ತೆ. ಹಾಗೆ ಇವರೊಂದು ಮೊಲ ಕೂಡ ಸಾಕಿದ್ರು. ಆ ಕಡೆ ಸ್ಟೆಪ್ಸ್ ಇದೆ, ಮೇಲ್ಗಡೆ ಒಂದು ಸಿಂಗಲ್ ರೂಮ್ ಇದೆ, ಕೆಳಗಡೆ 3 ರೂಮ್ ಇದೆ. ತುಂಬ ಚೆನ್ನಾಗಿದೆ. ರೂಮ್ ಅಂತೂ ಫುಲ್ಲು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ.
ನಡೀರಿ ಕುತ್ಕೊಬಿಟ್ಟವ್ರೆ. ಇದೇನಿದು? ಇದು ರೂಮು ಅನಿಸುತ್ತೆ. ಈ ರೂಮ್ ಅಂತೂ ನನ್ನ ಫೇವ್ರೆಟ್ ರೂಮ್ ಅಂತಲೇ ಹೇಳ್ಬೋದು. ದೊಡ್ಡ ವಿಂಡೋ ಇದೆ, ಫುಲ್ಲು ಗಾಳಿ ಅಂತೂ ನ್ಯಾಚುರಲ್ ಗಾಳಿ ತೊಗೋಬೋದು. ಹಾಗೆ ಯಾವ ಫ್ಯಾನು ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ, ಅಷ್ಟು ಚೆನ್ನಾಗಿತ್ತು. ಹಾಗೆ ನಾವು ಅಡುಗೆ ಮಾಡೋದಕ್ಕೆ ಆ ಕಡೆ ಒಂದು ಸಪ್ರೇಟ್ ರೂಮ್ ಇತ್ತು, ಇಲ್ಲಿಂದ ಒಂದು 5 ಮೀಟರ್ಸ್ ಅಂತಲೇ ಹೇಳ್ಬೋದು. ಅಲ್ಲೊಂದು ಸ್ವಲ್ಪ ರೂಮ್ಸ್ ಎಲ್ಲ ಸಪ್ರೇಟ್ ಇತ್ತು, ಸೊ ವಾಟರ್ಸ್ ಎಲ್ಲ ಅವೈಲಬಲ್ ಇತ್ತು. ಹಾಗೆ ನಾವು ಇಲ್ಲಿ ಬಂದು ಅಡುಗೆ ಮಾಡಿದ್ರಿ. ಇವರೇ ಹೇಳಿದರು ನಾವೇ ಮಾಡಿಕೊಡ್ತೀವಿ, ನಾವೇ ಮಾಡಿಸ್ತೀವಿ ಅಂತ ಅಂದ್ಬಿಟ್ಟು. ಅದಕ್ಕೆ ಬೇಡ ನಾವೇ ಮಾಡೋಣ ಅಂತ ಅಂದ್ಬಿಟ್ಟು ನಾವೇ ಚಾನ್ಸ್ ತೊಗೊಂಡು ಅಡುಗೆ ಎಲ್ಲ ಮಾಡಿದ್ದು. ಇವಾಗಲೇ ಟೈಮ್ ತುಂಬ ಆಗಿಬಿಟ್ಟಿದೆ, ಸೊ ಇವಾಗೆಲ್ಲ ಅಡುಗೆಗೆ ರೆಡಿ ಮಾಡ್ಕೋತಿದ್ದಾರೆ. ನಾನು ಕೂಡ ಬೇಗ ಬೇಗ ವಿಡಿಯೋ ಎಲ್ಲ ಮಾಡಿಕೊಂಡು ಅಡುಗೆ ಮಾಡೋಕ್ಕೆ ಹೋಗಬೇಕು. ಪಾಪ ಇವರೇ ಮಾಡುತ್ತಿದ್ದಾರೆ. ಅಷ್ಟೊತ್ತಿಗೆ ಮಮ್ಮಿ ಬಂದರೆ ಇನ್ನು ಮಮ್ಮಿ ಭೀಮಾ ಇಬ್ಬರು ಸೇರಿಸಿ ಬೇಗ ಬೇಗ ಮಾಡಿಬಿಡ್ತಾರೆ. ನಾವು ಸ್ವಲ್ಪ ಇವರು ಮೇಘನ ಮತ್ತು ನಮ್ಮ ಅತ್ತೆ ಅವರೆಲ್ಲ ಬರೋ ಅಷ್ಟೊತ್ತಿಗೆ ನಾವು ಕೂಡ ಬೇಗ ಅಡುಗೆ ಎಲ್ಲ ಮಾಡಿಬಿಟ್ಟು ಫ್ರೀ ಆಗಿಬಿಟ್ರೆ ಆವಾಗ ನಾವು ನಾವೇನೇನು ಪ್ರೋಗ್ರಾಮ್ ಪ್ಲ್ಯಾನ್ ಬಗ್ಗೆ ನಾವು ಮಾತಾಡ್ಕೋಬೋದು. ಹಾಗೆ ಈ ಕಡೆ ಬಂದರೆ ಫುಲ್ಲು ಸ್ವಿಮ್ಮಿಂಗ್ ಫೂಲ್ ಇದೆ. ಸ್ವಿಮ್ಮಿಂಗ್ ಫೂಲ್ ಹತ್ರ ಕುತ್ಕೊಂಡು ಮಾತಾಡೋಕ್ಕೂ ಆಗಿರ್ಬೋದು, ಊಟ ಮಾಡೋದಕ್ಕಾಗಿರ್ಬೋದು, ಚೇರ್ಸ್ ಟೇಬಲ್ಸ್ ಎಲ್ಲ ಇಟ್ಟಿದ್ದಾರೆ. ಈ ಕಡೆ ಚೈಲ್ಡ್ಗಿದೆ, ಆ ಕಡೆ ದೊಡ್ಡವ್ರಿಗಿದೆ. ಸ್ವಿಮ್ಮಿಂಗ್ ಫೂಲ್ ಹತ್ರನೇ ಒಂದು 4 ವಾಶ್ರೂಮ್ ಇಟ್ಟಿದ್ದಾರೆ. ಹಾಗೆ ಶವರ್ ಸಿಸ್ಟಮ್ ಕೂಡ ತುಂಬ ಚೆನ್ನಾಗಿಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಇಲ್ಲಿ. ಫುಲ್ಲು ನೇಚರು, ಫುಲ್ಲು ಸುತ್ತ ತೋಟ, ಮಧ್ಯದಲ್ಲಿ ಸ್ವಿಮ್ಮಿಂಗ್ ಫೂಲು ಚೆನ್ನಾಗಿರುತ್ತೆ, ಸಕ್ಕತ್ತಾಗಿರುತ್ತೆ. ನೀವು ನೋಡ್ತಿರ್ಬೋದು ಸುವರ್ಣ ಭೂಮಿ ಫಾರ್ಮ್ ಹೌಸ್ ಅಂತ ಹಾಕಿದ್ದಾರೆ. ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಫುಲ್ ಆರಾಮಾಗಿ ಕುತ್ಕೊಂಡು ಜ್ಯೂಸ್ ಕುಡಿಬೋದು, ಊಟ ಮಾಡ್ಬೋದು. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಕೂಡ ಇಲ್ಲಿ ಬಂದರೆ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಹಾಗೆ ಟೈಮ್ನ ಚೆನ್ನಾಗಿ ಸ್ಪೆಂಡ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಫುಲ್ ಒಂಥರ ಸುತ್ತ ಕಾಡು ಮಧ್ಯೆ ಒಂದು ಮನೆ ಮಾಡ್ಕೊಂಡಾಗಿದೆ ಈ ಫಾರ್ಮ್ ಹೌಸು. ತುಂಬಾ ಚೆನ್ನಾಗಿದೆ, ನ್ಯಾಚುರಲ್ ಗಾಳಿ. ಹಾಗೆ ಮುಂದೆ ಸ್ಪೇಸ್ ಬಿಟ್ಟಿದ್ದಾರೆ. ಇಲ್ಲಿ ನಾವು ಟೆಂಟ್ ಹಾಕೊಂಡು ನೈಟ್ ಹೊತ್ತು ಮಲ್ಕೊಬಿಟ್ರೆ ಆ ಗಾಳಿಗೆ ಆರಾಮ್ ನಿದ್ದೆ ಬರುತ್ತೆ. ಹಾಗೆ ಇಲ್ಲಿ ಚೇರ್ಸ್ ಎಲ್ಲ ಟೈಮ್ ಸ್ಪೆಂಡ್ ಮಾಡೋಕ್ಕೆಲ್ಲ ಇಟ್ಟಿದ್ದಾರೆ. ಹಾಗೆ ಕೇರಮ್ ಬೋರ್ಡೆಲ್ಲ ಇದೆ, ನಾವು ಆಡ್ಬೋದು. ನಾವು ಹಾಗೆ ಕೆಳಗಡೆ ಹೋಗ್ತಿದ್ದಂಗೆ ಅಲ್ಲಿ ಫುಲ್ಲು ಈ ಫಂಕ್ಷನ್ ಎಲ್ಲ ಮಾಡೋದಕ್ಕೆ ಜಾಗಗಳು ತುಂಬ ಇದೆ. ನೀವು ಈ ಕಡೆನೂ ಮಾಡ್ಬೋದು, ಇಲ್ಲ ಗಾರ್ಡನ್ ಸೈಡ್ ಕೂಡ ಮಾಡ್ಬೋದು. ಇಲ್ಲಿ ಊಟದ ಹಾಲಲ್ಲೂ ನೀವು ಟ್ರೈ ಮಾಡ್ಬೋದು ಫಂಕ್ಷನ್ ಎಲ್ಲ ಮಾಡೋಕ್ಕೆ. ನಾವು ಹೋಗಿದ್ರಿಂದ ಮಳೆ ಬರ್ತಿತ್ತು, ಅದಕ್ಕೋಸ್ಕರ ನಾವು ಈ ಜಾಗನೇ ಫಿಕ್ಸ್ ಮಾಡಿಬಿಟ್ಟಿದ್ದೀವಿ. ಇದು ರೂಮ್ ನೋಡಿ ನನಗೆ ಇಷ್ಟವಾಗಿರೋ ರೂಮು ಅಂತಲೇ ಹೇಳ್ಬೋದು. ದೊಡ್ಡ ವಿಂಡೋ ಇದೆ ಒಳಗಡೆ, ಸಕ್ಕತ್ತಾಗಿದೆ ರೂಮು. ಅಟ್ಯಾಚ್ ಬಾತ್ರೂಮ್ ಇದೆ. ಹಾಗೆ 3 ರೂಮ್ಗೂ ಅಟ್ಯಾಚ್ ಬಾತ್ರೂಮ್ ಇದೆ. ಒಂದು ರೂಮ್ಗೆ ಒಂದು 4 ಕಾಟೇಜ್ ಹಾಕಿದ್ದಾರೆ. ಪಕ್ಕದಲ್ಲೂ ಡಬಲ್ಲು, ಈ ಕಡೆ ರೂಮಲ್ಲೂ ಡಬಲ್ ಕಾಟೇಜು, ಪಕ್ಕದಲ್ಲೂ ಡಬಲ್ ಕಾಟೇಜು. ಚೆನ್ನಾಗಿತ್ತು ರೂಮ್ ಅಂತೂ. ಫುಲ್ಲು ಮೇಂಟೈನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮೇಂಟೈನ್. ಹಾಗೆ ಇವರೆಲ್ಲರೂ ಬರೋಷ್ಟೊತ್ತಿಗೆ ಬೇಗ ಬೇಗ ಅಡುಗೆ ಮಾಡಿಬಿಟ್ಟು ಬರೋಣ ಅಂದ್ಕೊಂಡು ಅಡುಗೆ ಎಲ್ಲ ನಾವೇನು ಹೆಲ್ಪಿಂಗ್ ಎಲ್ಲ ಏನೇನಿದೆ ಎಲ್ಲ ಮಾಡಿಬಿಟ್ಟು ಬಂದರೆ ಅಷ್ಟೊತ್ತಿಗೆ ನೋಡಿ ಫ್ರೆಂಡ್ಸ್. ನೋಡಿ ಈಗ ಫಂಕ್ಷನಿಗೆ ಒಂದು ಕಳೆ ಬಂತು, ಎಲ್ಲರೂ ಕೂಡ ಬಂದರು. ನೋಡಿ ನೀವು ನೋಡ್ತಿರ್ಬೋದು, ಎಲ್ಲ ಪ್ರತಿಯೊಬ್ಬರು ಬಂದಿದ್ದಾರೆ, ಯಾರೂ ಮಿಸ್ ಏನಾಗಿಲ್ಲ. ಸೊ ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಈ ಒಂದು ಫ್ಯಾಮಿಲಿ ಫಂಕ್ಷನ್ನ ರೆಡಿ ಮಾಡೋದಕ್ಕೆ ಎಲ್ಲರೂ ಕೂಡ ರೆಡಿ ಆಗಿದ್ದೀವಿ. ಓ ಇಲ್ಲವ್ರಾ? ಬಾಬು ಅಣ್ಣ ಮಾಮನೇ ಜಾಸ್ತಿ ಓಡಾಡ್ತಾರಲ್ಲ. ಹಾಯ್ ಮಾಡಿ ಅಕ್ಕ, ಹಾಯ್ ಮಾಡಿ ದೊಡ್ಡಮ್ಮ. ಸೀರೆ ಮಾತ್ರ ಸಕದಾಗಿ ಕಾಣಿಸ್ತೈತೆ, ಚೆನ್ನಾಗಿ ಇಲ್ಲಿ ಇವಳು ನನ್ನ ಫ್ರೆಂಡು. ಹಾಯ್ ಮಾಡು ಚಿಟ್ಟೆ, ಹಾಯ್ ಮಾಡೆ.
ಪಾಪಚ್ಚು 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 ಹಿಡ್ಕೊ. ಇನ್ನೂ ಕೆಲವು ಕ್ಷಣದಲ್ಲಿ ನಾವು ಫಂಕ್ಷನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದಕ್ಕೆಲ್ಲರೂ ಕೂಡ ಪ್ರಿಪ್ರೇಷನ್ನ ರೆಡಿ ಮಾಡ್ಕೋತಾ ಇದ್ದೀವಿ. ಆ ಫಂಕ್ಷನ್ನು ಇದಕ್ಕೆ ಆ್ಯಡ್ ಮಾಡಿಬಿಟ್ರೆ ತುಂಬ ಲಾಂಗ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಪಾರ್ಟ್ 1 ಪಾರ್ಟ್ 2 ಅಂತ ಎರಡು ಪಾರ್ಟ್ನ ನಾನು ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋ ಇನ್ನೇನು ಕಮಿಂಗ್ ಸೂನ್. ಅಲ್ಲಿಗಂಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನಷ್ಟು ವೀಡಿಯೋಗಳನ್ನ ನಾನು ನಿಮಗೋಸ್ಕರ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.